ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವೆಯ್ಟ್ ಲಾಸ್ ಡ್ರಿಂಕ್ ಮಾಡೋಣ. ಅದು ಹೆಲ್ತಿಯಾಗಿ ಟೇಸ್ಟಿಯಾಗಿ ಸಿರಿಧಾನ್ಯಗಳಿಂದ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಹೆಲ್ತಿ ವೆಯ್ಟ್ ಲಾಸ್ ಡ್ರಿಂಕ್. ನಾವು ಇಲ್ಲಿ ಸಿರಿಧಾನ್ಯಗಳನ್ನ ಎಲ್ಲ ತಂದು ಅದನ್ನು ವಾಶ್ ಮಾಡಿ ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ತಾ ಇರೋದು. ಮತ್ತು ಇಲ್ಲಿ ನೋಡಿ ಸಿರಿಧಾನ್ಯಗಳನ್ನೆಲ್ಲ ಒಣಗಿಸಿ ಅದರಲ್ಲಿ ಗೋಧಿ, ಇದು ಮೊಳಕೆ ಕಟ್ಟಿರೋ ಕಾಳು, ಹೆಸರು ಕಾಳು, ರಾಗಿ ಸಹ ಮೊಳಕೆ ಕಟ್ಟಬೇಕು. ಇದು ಹುರುಳಿಕಾಳು ಮೊಳಕೆ ಕಟ್ಟಿರೋದು. ಒಂದಿನ 2 ದಿನ ಮೊದಲೇ ನೀರಲ್ಲಿ ನೆನೆಸಿಟ್ಟು ಮೊಳಕೆ ಕಟ್ಟಿರೋದು. ಇದು ಕರಿ ಉದ್ದು ತಗೊಂಡಿದ್ದೀವಿ ನಾವು. ಕರಿ ಉದ್ದು ಎಲ್ಲದಕ್ಕೂ ಒಳ್ಳೆಯದು, ಮೂಳೆಗಳ ನೋಗೆಲ್ಲ ಒಳ್ಳೆಯದು. ಮತ್ತು ಕೆಂಪಕ್ಕಿ, ನೀವು ಯಾವ ಅಕ್ಕಿ ಆದರೂ ತಗೋಬೋದು. ನಾವು ಕೆಂಪಕ್ಕಿ ಯೂಸ್ ಮಾಡ್ಕೊಂಡಿದ್ದೀರಿ. ಇದು ಈ ಥರ ಏನು ಕಂಬು ಅಂತಾರಲ್ಲ ಅದನ್ನೆಲ್ಲ ತೆಗೆದು ಇದು ಅಗಸೆ ಬೀಜ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ತಗೊಂಡು ನಾವು ಒಲೆಯಲ್ಲಿ ಹುರ್ಕೊಂಡಿದ್ದೀರಿ. ಈ ಥರ ಎಲ್ಲ ಸಿರಿಧಾನ್ಯಗಳೆಲ್ಲ ಅರ್ಧ ಕೆಜಿ, ಕಾಲು ಕೆಜಿ ಸಿರಿಧಾನ್ಯಗಳೆಲ್ಲ ಕಾಲು ಕೆಜಿ ತೊಗೊಂಡಿದ್ದೀವಿ. ಮತ್ತು ರಾಗಿ, ಅಕ್ಕಿ, ಹೆಸರು ಕಾಳು ಮೊಳಕೆ ಇದೆಲ್ಲ ಅರ್ಧ ಕೆಜಿ ತೊಗೊಂಡಿದ್ದೀರಿ. ನೋಡಿ ನಾವು ಒಲೆಯಲ್ಲಿ ಮನೆ ಮುಂದೆಗಡೆ ಒಲೆ ಇಟ್ಟು ಒಲೆದಲ್ಲೆಲ್ಲ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೆ. ಇದು ಹೆಸರು ಕಾಳು, ರಾಗಿ ಇದನ್ನೆಲ್ಲ ಉದ್ದು ಎಲ್ಲನೂ 3 ದಿವಸ ಮೊದಲೇ ನೀರಲ್ಲಿ ನೆನೆಸಿಕ್ಕಿ ಮೊಳಕೆ ಕಟ್ಟಿದ್ದೀರಿ. ಮೊಳಕೆ ಕಟ್ಟಿಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು, ಮನೆಯಲ್ಲೇ ನೆರಳಲ್ಲಿ ಒಣಗಿಸ್ಕೊಳ್ಬೇಕು. ಅದು ತ್ಯಾಮ ಇರಬಾರ್ದು. ತ್ಯಾಮ ಇಲ್ದಿರ ಎಲ್ಲ ಇದಾದಮೇಲೆ ನಾವು ಈಚೆಗಡೆ ಒಣಗಿಸಿ ನೋಡಿ ಈ ಥರ ಪೌಡರ್ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೀವಿ. ಹೆಲ್ತಿ ಡ್ರಿಂಕ್ ರೆಡಿಯಾಗಿದೆ. ಡೈಲಿ ನೈಟ್ ಟೈಮು ಒಂದೊಂದು ಗ್ಲಾಸ್ ಇದನ್ನೇ ಕುಡಿದ್ರೆ ನೀವು ವೆಯ್ಟ್ ಲಾಸ್ ಆಗ್ಬೋದು. ಈಸಿಯಾಗಿ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ಟ್ರಾಂಗ್ ಆಗಿರ್ಬೋದು. ನೋಡಿ ರೆಡಿಯಾಗಿದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ನೋಡೋಣ. ಥ್ಯಾಂಕ್ ಯು.